ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ದಾನಯ್ಯ ಸರ್. ಊರು ತೋಳನೂರು, ತಾಲೂಕು ಕಲ್ಕೋಡ್, ಜಿಲ್ಲೆ ಸೊಲ್ಲಾಪುರ್, ಮಹಾರಾಷ್ಟ್ರ. ಎಲ್ಲ ಕರುನಾಡಿನ ವಿದ್ಯಾರ್ಥಿ ಬಳಗಕ್ಕೆ ನಮ್ರತೆಯಿಂದ ಮತ್ತು ಗೌರವಪೂರ್ವಕ ಒಂದು ವಿನಂತಿ. ಕೆಸೆಟ್ 2026 ಈ ಪರೀಕ್ಷೆಗೋಸ್ಕರ ನಾನು ಪೇಪರ್ 1 ಬೋಧನಾ ಮತ್ತು ಸಂಶೋಧನಾ ಸಾಮರ್ಥ್ಯ ಈ ಪೇಪರ್ಗೆ ಸಂಬಂಧಪಟ್ಟಂತೆ ಒಟ್ಟು 5 ಬುಕ್ಗಳನ್ನು ಬರೆದಿದ್ದೇನೆ. 5 ಬುಕ್ಗಳು ತೆಗೆದುಕೊಳ್ಳೋದು ಆಗದೇ ಇದ್ದರೆ ದಯವಿಟ್ಟು ತಾವೆಲ್ಲರೂ ಒಂದು ಥಿಯರಿ ಬುಕ್, ಕನ್ನಡ ಮೀಡಿಯಂದಲ್ಲಿರುವ ಒಂದು ಥಿಯರಿ ಬುಕ್ಕು, ಆಮೇಲೆ ಕನ್ನಡ ಮೀಡಿಯಂದಲ್ಲಿರುವ ಇವು 2 ಬುಕ್ಗಳು, ಒಂದು ಥಿಯರಿ ಬುಕ್ಕು, ಒಂದು ಸಂಪುಟ 1, ಇವು 2 ಬುಕ್ಗಳು ತಾವೆಲ್ಲರೂ ತೆಗೆದುಕೊಂಡು ಓದಬೇಕು. ಕನ್ನಡ ಮೀಡಿಯಂ ಥಿಯರಿ ಬುಕ್ಕು ಮತ್ತು ಸಂಪುಟ 1 ಇವು 2 ಬುಕ್ಗಳು ಮಾರ್ಕೆಟ್ನಲ್ಲಿ ಅಥವಾ ಯಾವುದೇ ಪುಸ್ತಕ ಅಂಗಡಿಗಳಲ್ಲಿ, ಯಾವುದೇ ಪುಸ್ತಕ ಮಳಿಗೆಗಳಲ್ಲಿ ಈ ನನ್ನ ಬುಕ್ಗಳು ಉಪಲಬ್ಧತೆ ಇಲ್ಲ. ನಾನು ಯಾವ ಬುಕ್ ಅಂಗಡಿಗಳಿಗೂ ಕೂಡ ಬುಕ್ ಮಾರಾಟ ಮಾಡೋ ಸಲುವಾಗಿ ಕೊಟ್ಟಿಲ್ಲ ರೀ. ಸೊ ದಯವಿಟ್ಟು ಯಾವ ಬುಕ್ದ ಅಂಗಡಿಗೂ ಕೂಡ ಹೋಗಿ ತಾವು ಕೇಳಬೇಡಿ, ಅಲ್ಲಿ ನಿಮಗೆ ಬುಕ್ ಸಿಗೋದಿಲ್ಲ. ನಿಮಗೆ ಏನಾದರೂ ಬುಕ್ ಬೇಕಾದರೆ ಕಂಪ್ಲೀಟಾಗಿ ನಮ್ಮ ಮೇಡಮ್ ಅವ್ರ ನಂಬರ್ ಇದೆ, ಈ ನಂಬರಿಗೆ ಫೋನ್ ಮಾಡಿರಿ, ನಿಮಗೆ ಬುಕ್ ತಲುಪಿಸುವ ವ್ಯವಸ್ಥೆ ನಾವು ಮಾಡುತ್ತೇವೆ. ದಯವಿಟ್ಟು ಇದು ಒಂದು ಸಹಕಾರ ತಾವೆಲ್ಲರೂ ಮಾಡಬೇಕು. ಏನಾಗಿದ್ರಿ, ದಯವಿಟ್ಟು ನನ್ನ ಮಾತಿನ ಅರ್ಥ ನೆಗೆಟಿವ್ ಆಗಿ ಅರ್ಥ ಮಾಡ್ಕೋಬಾರ್ದು. ಈ ಬುಕ್ಗಳು ಜೆರಾಕ್ಸ್ ಮಾಡಿ ಅಲ್ಲಲ್ಲಿ ಬುಕ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅನ್ನುವ ಮಾಹಿತಿ ನನಗೆ ವಿದ್ಯಾರ್ಥಿ ಮಿತ್ರರು ಈಗ ಬೆಳಗ್ಗೆ ಕೂಡ ಹೇಳಿದ್ದಾರೆ. ಸರ್, ನಿಮ್ಮ ಬುಕ್ಕನ್ನು ಕಂಪ್ಲೀಟ್ ಜೆರಾಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಬುಕ್ಕನ್ನು ವಾಟ್ಸಪ್ ಗ್ರೂಪಲ್ಲಿ ಫೋಟೋ ತೆಗೆದು ಅದನ್ನು PDF ಫೈಲ್ ಮಾಡಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಸರ್, ನೀವೇನಾದರೂ ಇದನ್ನು ಉಪಾಯ ಮಾಡಿರಿ ಅಂತಂದಿದ್ರು. ಬಟ್ ಅದು ನನ್ನ ಕೈ ಒಳಗಿಲ್ಲ ರೀ. ಇದನ್ನು ಸ್ಕ್ಯಾನ್ ಮಾಡಿ ವಾಟ್ಸಪ್ಪಿಗೆ ಕಳಿಸೋದ್ರಿಂದ ಎಲ್ಲ ಅವ್ರಿಗೇನು ಅನಿಸಿದ್ರೆ ದಾನಯ್ಯ ಸರ್ ಕಡೆಯಿಂದ ಬುಕ್ ಯಾರು ತೊಗೋಬಾರ್ದು ಅನ್ನೋ ಉದ್ದೇಶ ಇರ್ಬೋದು. ಬಟ್ ವಾಟ್ಸಪ್ದಲ್ಲಿರುವ ಕಂಟೆಂಟ್ ತಾವು ಓದಿ ಪರೀಕ್ಷೆ ಪಾಸ್ ಆದರೂ ಕೂಡ ಏನೂ ಅಡ್ಡಿ ಇಲ್ಲ. ಆದರೆ ನನ್ನ ಉದ್ದೇಶನೂ ಬುಕ್ಕನ್ನು ತಾವು ಓದಿ ಪರೀಕ್ಷೆ ಪಾಸ್ ಆಗಬೇಕು. ಬಟ್ ಮೊಬೈಲಲ್ಲಿ ಇರುವ PDF ಫೈಲ್ ಎಷ್ಟು ಜನ ಕಳಿಸಿದ್ರೆ ಕಳಿಸಲಿ, ಬಟ್ ಅದನ್ನು ತಾವು ಪ್ರಿಂಟ್ ತೆಗೆದುಕೊಳ್ಬೇಕಾದ್ರೆ ಅದಕ್ಕೇನು ಖರ್ಚಾಗ್ತದೆ ರೀ, ಅದೇ ಖರ್ಚು ನೀವು ಇಲ್ಲಿ ನಮ್ಮ ಮೇಡಮ್ ಅವ್ರ ನಂಬರ್ ಫೋನ್ ಮಾಡಿ ನೀವು ತೆಗೆದುಕೊಂಡ್ರೆ ಒರಿಜಿನಲ್ ಬುಕ್ಕೇ ನಾವು ನಿಮಗೆ ಕೊಟ್ಟು ಕಳಿಸ್ತೀವಿ ರೀ. ದಯವಿಟ್ಟು ಇದು ಒಂದು ಸಹಕಾರ ತಾವೆಲ್ಲರೂ ಮಾಡಿಕೊಡ್ಬೇಕು. ನಮಗೂ ಕೂಡ ಸ್ವಲ್ಪ ತೊಂದರೆ ಇದೆ. ಆ ತೊಂದರೆಯಿಂದ ನಾವು ಹೊರಗೆ ಬರಬೇಕಾದ್ರೆ ತಾವು ನೇರವಾಗಿ ಬುಕ್ಗಳನ್ನು ನಮ್ಮ ಕಡೆಯಿಂದನೇ ಖರೀದಿ ಮಾಡಿಕೊಳ್ಬೇಕು. ಅಂಗಡಿ ಒಳಗೆ ಎಲ್ಲಿ ಉಪಲಬ್ಧತೆ ಇಲ್ಲ ರೀ. ಆಮೇಲೆ ವಾಟ್ಸಪ್ದೊಳಗೆ ಕಳಿಸುವಂತಿರಲಿಕ್ಕೆ, ಬಟ್ ನೀವು ಆದರೂ ಕೂಡ ಬುಕ್ ಬೇಕಾದರೆ ಮಾತ್ರ ನೇರವಾಗಿ ತಾವು ತೆಗೆದುಕೊಂಡು ನಮಗೂ ಕೂಡ ಸಹಕಾರ ಮಾಡಿರಿ ಮತ್ತು ತಾವು ಕೂಡ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ರಿ. ಇದು ಪೇಪರ್ 1 ಸಲುವಾಗಿ 2 ಬುಕ್ಗಳು. ಆಮೇಲೆ ಪೇಪರ್ 1 ಸಲುವಾಗಿನೇ ಇಂಗ್ಲೀಷ್ ಮೀಡಿಯಂದಲ್ಲಿ ಓದುವಂಥ ವಿದ್ಯಾರ್ಥಿ ಬಳಗಕ್ಕೆ ಇವು 3 ಬುಕ್ಗಳನ್ನು ಮಾಡಿದ್ದೇವೆ. ಒಂದು ಇಂಗ್ಲೀಷ್ ಮೀಡಿಯಂದಲ್ಲಿರುವ ಒಂದು ಚಿಕ್ಕ ಬುಕ್ಕು, ಆಮೇಲೆ ಇವು ಸಂಪುಟ 1, ಸಂಪುಟ 2 ಇಂಗ್ಲೀಷ್ ಮೀಡಿಯಂದೊಳಗೆ ಅದಾವೆ. ಸಂಪುಟ 1, ಸಂಪುಟ 2, ಆಮೇಲೆ ಇದೊಂದು ಥಿಯರಿ ಬುಕ್ಕು. ಹೀಗೆ 3 ಬುಕ್ಗಳು ಇಂಗ್ಲೀಷ್ ಮೀಡಿಯಂದಲ್ಲಿವೆ. ಇಂಗ್ಲೀಷ್ ಮೀಡಿಯಂದಲ್ಲಿ ಕೆಸೆಟ್ ಓದುವಂಥ ವಿದ್ಯಾರ್ಥಿದವರು ಈ ಬುಕ್ಗಳನ್ನು ತೆಗೆದುಕೊಳ್ಬೇಕು. ಈ ಬುಕ್ ಕೂಡ ಮಾರ್ಕೆಟ್ದಲ್ಲಿ ನಾವು ಎಲ್ಲೇ ಕೊಟ್ಟಿಲ್ಲ. ನೇರವಾಗಿ ಬುಕ್ಗಳನ್ನು ತಾವು ಇಲ್ಲಿಂದನೇ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತೇನೆ. ಮಾತಾಡುವಾಗ ದಯವಿಟ್ಟು ಯಾರಿಗೂ ಕೂಡ ನಾನು ನೋವು ಆಗದಂತೆ ಜೆರಾಕ್ಸ್ ಮಾಡೋರಾಗಲಿ ಅಥವಾ PDF ಫೈಲ್ ಸರ್ಕ್ಯುಲೇಟ್ ಮಾಡೋರಾಗಲಿ ಅವ್ರವ್ರ ಕೆಲಸ ಮಾಡ್ಕೊತಿರಲ್ಲ, ಅವ್ರ ಬಗ್ಗೆ ನಾನು ಏನೂ ಮಾತಾಡುವುದಿಲ್ಲ. ಬಟ್ ಯಾರ ಬಗ್ಗೆ ಕೂಡ ಹಿಂಗೆ ನೆಗೆಟಿವ್ ನನ್ನ ಆಲೋಚನೆ ಇಲ್ಲೇ ಇಲ್ಲ. ಬಟ್ ತಾವೆಲ್ಲರೂ ಈ ಪರೀಕ್ಷೆಯ ಪಾಸ್ ಆಗಲೇಬೇಕು. ಯಾವುದೇ ಮೂಲಗಳಿಂದ ನಿಮಗೆ ಬಂದು ಬುಕ್ ತಲುಪಿದ್ರು ಕೂಡ ಅದನ್ನು ಓದಿ ನೀವು ಪರೀಕ್ಷೆ ಪಾಸ್ ಆಗಿರಿ. ಬಟ್ ಬುಕ್ ಖರೀದಿ ಮಾಡಬೇಕಾಗುವ ಒಂದು ವಿಚಾರ ಬಂದರೆ ಮಾತ್ರ ನೀವು ಮೇಡಮ್ ಅವ್ರಿಗೆ ಫೋನ್ ಮಾಡಿ ಬುಕ್ಕನ್ನು ತೆಗೆದುಕೊಳ್ಳಬೇಕು. ಇದು ನನ್ನ ಪ್ರಾರ್ಥನೆ. ಧನ್ಯವಾದ.